ಬಾಗಲಕೋಟೆ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಸದ್ಯ ಆರಂಭ ಆಗಿರುವಂತದ್ದು. ಈಗಾಗಲೇ ಏನು ಸ್ವಗ್ರಾಮದಲ್ಲಿ ಉಮೇಶ್ ಮೇಟಿ ಅವರು ಮತದಾನವನ್ನ ಮಾಡಿ ಹೊರಗಡೆ ಬಂದಿರುವಂತದ್ದು. ಹೀಗಾಗಿ ಅವರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಹೊರಗಡೆ ಬಂದಿದ್ದೀರಿ, ಹೆಂಗಿದೆ ಪ್ರತಿಕ್ರಿಯೆ? ಚೆನ್ನಾಗಿದೆ ಅಲ್ರಿ, ಚೆನ್ನಾಗಿ ಉತ್ತಮವಾಗಿ ಪ್ರತಿಕ್ರಿಯೆ ಇದೆ. ಸರ್, ಈಗ ತಂದೆಯವರ ತೆರವಾದಂತ ಕ್ಷೇತ್ರದಲ್ಲಿ ಈ ಉಪಚುನಾವಣೆ ಆಗ್ತಿರುವಂತದ್ದು. ತಂದೆ ಇದ್ದಿದ್ರೆ ನಿಮ್ಗೆ ಇನ್ನೇ ಹೆಲ್ಪ್ ಆಗ್ತಿತ್ತು, ಆದ್ರೆ ಈ ರೀತಿ ಚುನಾವಣೆ ಆಗ್ತಿರುವಂತದ್ದು. ತಂದೆಯಲ್ಲಿ ಒಂದೇ ನೋವು ನಮಗೆ ಇವಾಗ. ನೋವಿನಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರಿದ್ದಾರೆ, ನಮ್ಮ ತಂದೆಯವ್ರ ಜೊತೆ ಇದ್ದಂತ ಎಲ್ಲ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಇದ್ದಾರೆ. ಅವರೇ ಧೈರ್ಯ ತುಂಬ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ.ಶಿ ಅವರು ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಸರ್ ತಮ್ಮ ಪರವಾಗಿ. ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಇಲ್ಲ, ಚುನಾವಣೆ ಮಾಡಿಲ್ಲ ನಾವು. ನೀವೇ ತಂದೆ ಸ್ಥಾನ ಬಂದು ನಿಂತು ನಮ್ಮ ಸಲಹೆ ಮಾಡಿ ಚುನಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವ ರೀತಿ ನಿರೀಕ್ಷೆ ಇದೆ ಸರ್? ಚೆನ್ನಾಗಿದೆ, ಉತ್ತಮವಾದ ನಿರೀಕ್ಷೆ ಇದೆ. ಇಡೀ ಸಿಟಿ ಇರ್ಬೋದು ಅಥವಾ ಗ್ರಾಮೀಣ ಚೆನ್ನಾಗಿದೆ, ಸಿಟಿನೂ ಚೆನ್ನಾಗಿದೆ. ಎರಡೂ ಉತ್ತಮ ಪ್ರತಿಕ್ರಿಯೆ ಇದೆ. ಈಗ ಉಮೇಶ್ ಮೇಟಿ ಅವರಿಗೆ ಯಾಕೆ ಮತವನ್ನು ಕೊಡಬೇಕು ಜನ ಅಂತ? ಸರ್ಕಾರದ ಕಾರ್ಯಕ್ರಮ, ನಮ್ಮ ತಂದೆ ತಂದಿರಂಥ ಫಂಡ್ಗಳು ಎಲ್ಲ ಗೌರ್ಮೆಂಟ್ ಕಾಲೇಜು ಜಾಸ್ತಿ ಇದೆ. ಹೀಗಾಗಿ ಅವ್ನು ಮುಂದುವರ್ಸಿ ಹೋಗೋ ಸಂಬಂಧ ಜನ ಓಟ್ ಹಾಕ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಅಹಿಂದ ವರ್ಸಸ್ ಹಿಂದುತ್ವ ಅನ್ನೋ ನಿಟ್ಟಿನಲ್ಲಿ ಪ್ರಚಾರ ಆಯಿತು ಸರ್. ವಿರೋಧಿಯವರು ಕೂಡ ಸಾಕಷ್ಟು ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು, ತಾವು ಕೂಡ ಪ್ರಚಾರ ಮಾಡಿದ್ರಿ. ಈ ಯಾವ ರೀತಿ ಇರುವಂಥದ್ದು? ನಾನು ಹಿಂದೂ ಅಲ್ವಾ, ಹಿಂದುತ್ವ, ನಾನು ಹಿಂದೂನೇ. ಉಮೇಶ್ ಅಂದ್ರೆ ಏನು, ಹಿಂದೂನಲ್ವಾ? ಹಿಂದುತ್ವ ಏನಿಲ್ಲ, ನಾನು ಹಿಂದೂನೇ. ಎಲ್ಲ ಸರ್ವ ಜನ ಒಂದ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗೆಲ್ಲುವಂಥ ವಿಶ್ವಾಸ ಐತಿ? 100% ಗೆಲ್ತೀವಿ ನಾವೇ. ಇದಿಷ್ಟು ಉಮೇಶ್ ಮೇಟಿ ಅವರು ಹೇಳ್ತಿರುವಂಥದ್ದು. ಗೆಲ್ಲುವಂಥ ವಿಶ್ವಾಸ ಇದೆ, ಕ್ಷೇತ್ರದಲ್ಲಿ ಕೂಡ ಒಳ್ಳೆಯವಾದಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಾಗಲಕೋಟೆ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಸದ್ಯ ಆರಂಭ ಆಗಿರುವಂಥದ್ದು. ಈಗಾಗಲೇ ಏನು ಸ್ವಗ್ರಾಮದಲ್ಲಿ ಉಮೇಶ್ ಮೇಟಿ ಅವರು ಮತದಾನವನ್ನ ಮಾಡಿ ಹೊರಗಡೆ ಬಂದಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಹೊರಗಡೆ ಬಂದಿದ್ದೀರಿ, ಹೆಂಗಿದೆ ಪ್ರತಿಕ್ರಿಯೆ? ಚೆನ್ನಾಗಿದೆ ಅಲ್ರಿ, ಚೆನ್ನಾಗಿ ಉತ್ತಮವಾಗಿ ಪ್ರತಿಕ್ರಿಯೆ ಇದೆ. ಸರ್, ಈಗ ತಂದೆಯವರ ತೆರವಾದಂತ ಕ್ಷೇತ್ರದಲ್ಲಿ ಈ ಉಪಚುನಾವಣೆ ಆಗ್ತಿರುವಂಥದ್ದು. ತಂದೆ ಇದ್ದಿದ್ರೆ ನಿಮ್ಗೆ ಇನ್ನೇ ಹೆಲ್ಪ್ ಆಗ್ತಿತ್ತು, ಆದ್ರೆ ಈ ರೀತಿ ಚುನಾವಣೆ ಆಗ್ತಿರುವಂಥದ್ದು. ತಂದೆಯಲ್ಲಿ ಒಂದೇ ನೋವು ನಮಗೆ ಇವಾಗ. ನೋವಿನಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರಿದ್ದಾರೆ, ನಮ್ಮ ತಂದೆಯವ್ರ ಜೊತೆ ಇದ್ದಂತ ಎಲ್ಲ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಇದ್ದಾರೆ. ಅವರೇ ಧೈರ್ಯ ತುಂಬ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ.ಶಿ ಅವರು ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಸರ್ ತಮ್ಮ ಪರವಾಗಿ. ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಇಲ್ಲ, ಚುನಾವಣೆ ಮಾಡಿಲ್ಲ ನಾವು. ನೀವೇ ತಂದೆ ಸ್ಥಾನ ಬಂದು ನಿಂತು ನಮ್ಮ ಸಲಹೆ ಮಾಡಿ ಚುನಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವ ರೀತಿ ನಿರೀಕ್ಷೆ ಇದೆ ಸರ್? ಚೆನ್ನಾಗಿದೆ, ಉತ್ತಮವಾದ ನಿರೀಕ್ಷೆ ಇದೆ. ಇಡೀ ಸಿಟಿ ಇರ್ಬೋದು ಅಥವಾ ಗ್ರಾಮೀಣ ಚೆನ್ನಾಗಿದೆ, ಸಿಟಿನೂ ಚೆನ್ನಾಗಿದೆ. ಎರಡೂ ಉತ್ತಮ ಪ್ರತಿಕ್ರಿಯೆ ಇದೆ. ಈಗ ಉಮೇಶ್ ಮೇಟಿ ಅವರಿಗೆ ಯಾಕೆ ಮತವನ್ನು ಕೊಡಬೇಕು ಜನ ಅಂತ? ಸರ್ಕಾರದ ಕಾರ್ಯಕ್ರಮ, ನಮ್ಮ ತಂದೆ ತಂದಿರಂಥ ಫಂಡ್ಗಳು ಎಲ್ಲ ಗೌರ್ಮೆಂಟ್ ಕಾಲೇಜು ಜಾಸ್ತಿ ಇದೆ. ಹೀಗಾಗಿ ಅವ್ನು ಮುಂದುವರ್ಸಿ ಹೋಗೋ ಸಂಬಂಧ ಜನ ಓಟ್ ಹಾಕ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಅಹಿಂದ ವರ್ಸಸ್ ಹಿಂದುತ್ವ ಅನ್ನೋ ನಿಟ್ಟಿನಲ್ಲಿ ಪ್ರಚಾರ ಆಯಿತು ಸರ್. ವಿರೋಧಿಯವರು ಕೂಡ ಸಾಕಷ್ಟು ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು, ತಾವು ಕೂಡ ಪ್ರಚಾರ ಮಾಡಿದ್ರಿ. ಈ ಯಾವ ರೀತಿ ಇರುವಂಥದ್ದು? ನಾನು ಹಿಂದೂ ಅಲ್ವಾ, ಹಿಂದುತ್ವ, ನಾನು ಹಿಂದೂನೇ. ಉಮೇಶ್ ಅಂದ್ರೆ ಏನು, ಹಿಂದೂನಲ್ವಾ? ಹಿಂದುತ್ವ ಏನಿಲ್ಲ, ನಾನು ಹಿಂದೂನೇ. ಎಲ್ಲ ಸರ್ವ ಜನ ಒಂದ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗೆಲ್ಲುವಂಥ ವಿಶ್ವಾಸ ಐತಿ? 100% ಗೆಲ್ತೀವಿ ನಾವೇ. ಇದಿಷ್ಟು ಉಮೇಶ್ ಮೇಟಿ ಅವರು ಹೇಳ್ತಿರುವಂಥದ್ದು. ಗೆಲ್ಲುವಂಥ ವಿಶ್ವಾಸ ಇದೆ, ಕ್ಷೇತ್ರದಲ್ಲಿ ಕೂಡ ಒಳ್ಳೆಯವಾದಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಾಗಲಕೋಟೆ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಸದ್ಯ ಆರಂಭ ಆಗಿರುವಂಥದ್ದು. ಈಗಾಗಲೇ ಏನು ಸ್ವಗ್ರಾಮದಲ್ಲಿ ಉಮೇಶ್ ಮೇಟಿ ಅವರು ಮತದಾನವನ್ನ ಮಾಡಿ ಹೊರಗಡೆ ಬಂದಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಹೊರಗಡೆ ಬಂದಿದ್ದೀರಿ, ಹೆಂಗಿದೆ ಪ್ರತಿಕ್ರಿಯೆ? ಚೆನ್ನಾಗಿದೆ ಅಲ್ರಿ, ಚೆನ್ನಾಗಿ ಉತ್ತಮವಾಗಿ ಪ್ರತಿಕ್ರಿಯೆ ಇದೆ. ಸರ್, ಈಗ ತಂದೆಯವರ ತೆರವಾದಂತ ಕ್ಷೇತ್ರದಲ್ಲಿ ಈ ಉಪಚುನಾವಣೆ ಆಗ್ತಿರುವಂಥದ್ದು. ತಂದೆ ಇದ್ದಿದ್ರೆ ನಿಮ್ಗೆ ಇನ್ನೇ ಹೆಲ್ಪ್ ಆಗ್ತಿತ್ತು, ಆದ್ರೆ ಈ ರೀತಿ ಚುನಾವಣೆ ಆಗ್ತಿರುವಂಥದ್ದು. ತಂದೆಯಲ್ಲಿ ಒಂದೇ ನೋವು ನಮಗೆ ಇವಾಗ. ನೋವಿನಲ್ಲಿ ಚುನಾವಣೆ ಮಾಡ್ತಾ ಇದ್ದೀವಿ. ಕಾರ್ಯಕರ್ತರಿದ್ದಾರೆ, ನಮ್ಮ ತಂದೆಯವ್ರ ಜೊತೆ ಇದ್ದಂತ ಎಲ್ಲ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಇದ್ದಾರೆ. ಅವರೇ ಧೈರ್ಯ ತುಂಬ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಇರ್ಬೋದು, ಡಿ.ಕೆ.ಶಿ ಅವರು ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಸರ್ ತಮ್ಮ ಪರವಾಗಿ. ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಇಲ್ಲ, ಚುನಾವಣೆ ಮಾಡಿಲ್ಲ ನಾವು. ನೀವೇ ತಂದೆ ಸ್ಥಾನ ಬಂದು ನಿಂತು ನಮ್ಮ ಸಲಹೆ ಮಾಡಿ ಚುನಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವ ರೀತಿ ನಿರೀಕ್ಷೆ ಇದೆ ಸರ್? ಚೆನ್ನಾಗಿದೆ, ಉತ್ತಮವಾದ ನಿರೀಕ್ಷೆ ಇದೆ. ಇಡೀ
ಇಡೀ ಸಿಟಿ ಇರ್ಬೋದು ಅಥವಾ ಗ್ರಾಮೀಣ. ಗ್ರಾಮೀಣ ಚೆನ್ನಾಗಿದೆ, ಸಿಟಿನೂ ಚೆನ್ನಾಗಿದೆ. ಎರಡೂ ಉತ್ತಮ ಪ್ರತಿಕ್ರಿಯೆ ಇದೆ. ಈಗ ಉಮೇಶ್ ಮೇಟಿ ಅವ್ರಿಗೆ ಯಾಕೆ ಮತವನ್ನು ಕೊಡಬೇಕು ಜನ ಅಂತ? ಸರ್ಕಾರದ ಕಾರ್ಯಕ್ರಮ, ನಮ್ಮ ತಂದೆ ತಂದಿರಂಥ ಫಂಡ್ಗಳು ಎಲ್ಲ ಗೌರ್ಮೆಂಟ್ ಕಾಲೇಜು ಜಾಸ್ತಿ ಇದೆ. ಹೀಗಾಗಿ ಅವ್ನು ಮುಂದುವರಿಸುವ ಸಂಬಂಧ ಜನ ನನಗೆ ಓಟ್ ಹಾಕ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಅಹಿಂದ ವರ್ಸಸ್ ಹಿಂದುತ್ವ ಅನ್ನೋ ನಿಟ್ಟಿನಲ್ಲಿ ಪ್ರಚಾರ ಆಯಿತು ಸರ್. ವಿರೋಧಿಯವರು ಕೂಡ ಸಾಕಷ್ಟು ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು, ತಾವು ಕೂಡ ಪ್ರಚಾರ ಮಾಡಿದ್ರಿ. ಈ ಯಾವ ರೀತಿ ಇರುವಂಥದ್ದು? ನಾನು ಹಿಂದೂ ಅಲ್ವಾ, ಹಿಂದುತ್ವ, ನಾನು ಹಿಂದೂನೇ. ಉಮೇಶ್ ಅಂದ್ರೆ ಏನು, ಹಿಂದೂನಲ್ವಾ? ಹಿಂದುತ್ವ ಏನಿಲ್ಲ, ನಾನು ಹಿಂದೂನೇ. ಎಲ್ಲ ಸರ್ವ ಜನಾಂಗ ಒಂದ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗೆಲ್ಲುವಂಥ ವಿಶ್ವಾಸ ಐತಿ ಸರ್? 100% ಗೆಲ್ತೀವಿ ನಾವೇ. ಇದಿಷ್ಟು ಉಮೇಶ್ ಮೇಟಿ ಅವರು ಹೇಳ್ತಿರುವಂಥದ್ದು. ಗೆಲ್ಲುವಂಥ ವಿಶ್ವಾಸ ಇದೆ, ಕ್ಷೇತ್ರದಲ್ಲಿ ಕೂಡ ಒಳ್ಳೆಯವಾದಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬಾಗಲಕೋಟೆ ಉಪಚುನಾವಣೆ ಮತದಾನ ಪ್ರಕ್ರಿಯೆ ಸದ್ಯ ಆರಂಭ ಆಗಿರುವಂಥದ್ದು. ಈಗಾಗಲೇ ಏನು ಸ್ವಗ್ರಾಮದಲ್ಲಿ ಉಮೇಶ್ ಮೇಟಿ ಅವರು ಮತದಾನವನ್ನು ಮಾಡಿ ಹೊರಗಡೆ ಬಂದಿರುವಂಥದ್ದು. ಹೀಗಾಗಿ ಅವರನ್ನು ಕೂಡ ನಾನು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಸ್ವಗ್ರಾಮದಲ್ಲಿ ಮತದಾನ ಮಾಡಿ ಹೊರಗಡೆ ಬಂದಿದ್ದೀರಿ, ಹೆಂಗಿದೆ ಪ್ರತಿಕ್ರಿಯೆ? ಚೆನ್ನಾಗಿದೆ ಅಲ್ರಿ, ಚೆನ್ನಾಗಿ ಉತ್ತಮವಾಗಿ ಪ್ರತಿಕ್ರಿಯೆ ಇದೆ. ಸರ್, ಈಗ ತಂದೆಯವರ ತೆರವಾದಂಥ ಕ್ಷೇತ್ರದಲ್ಲಿ ಈ ಉಪಚುನಾವಣೆ ಆಗ್ತಿರುವಂಥದ್ದು. ತಂದೆ ಇದ್ದಿದ್ರೆ ನಿಮ್ಗೆ ಇನ್ನೂ ಹೆಲ್ಪ್ ಆಗ್ತಿತ್ತು, ಆದರೆ ಈ ರೀತಿ ಚುನಾವಣೆ ಆಗ್ತಿರುವಂಥದ್ದು. ತಂದೆ ಇಲ್ಲ ಒಂದೇ ನೋವು ನಮಗೆ. ಇವಾಗ ನೋವಿನಲ್ಲಿ ಚುನಾವಣೆ ಮಾಡ್ತಾ ಇದೀವಿ. ಕಾರ್ಯಕರ್ತರಿದ್ದಾರೆ, ನಮ್ಮ ತಂದೆಯವ್ರ ಜೊತೆ ಇದ್ದಂತ ಎಲ್ಲ ಕಾರ್ಯಕರ್ತರು, ಹಿರಿಯರು ಎಲ್ಲರೂ ಇದ್ದಾರೆ. ಅವರೇ ಧೈರ್ಯ ತುಂಬ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಇರ್ಬೋದು, DKC ಅವರು ಎಲ್ಲರೂ ಕೂಡ ಬಂದು ಪ್ರಚಾರ ಮಾಡಿದ್ರು ಸರ್ ತಮ್ಮ ಪರವಾಗಿ. ನಮ್ಮ ತಂದೆ ಇಲ್ಲ, ನಮ್ಮ ತಂದೆ ಇಲ್ಲ, ಚುನಾವಣೆ ಮಾಡಿಲ್ಲ. ನಾವು ನೀವೇ ತಂದೆ ಸ್ಥಾನ ಬಂದು ನಿಂತು ನಮ್ಮ ಸಲಹೆ ಮಾಡಿ ಚುನಾವಣೆ ಮಾಡ್ಕೊಂಡು ಬಂದಿದ್ದಾರೆ. ಕ್ಷೇತ್ರದಲ್ಲಿ ಯಾವ ರೀತಿ ನಿರೀಕ್ಷೆ ಇದೆ ಸರ್? ಚೆನ್ನಾಗಿದೆ, ಉತ್ತಮವಾದ ನಿರೀಕ್ಷೆ ಇದೆ. ಇಡೀ ಸಿಟಿ ಇರ್ಬೋದು ಅಥವಾ ಗ್ರಾಮೀಣ ಚೆನ್ನಾಗಿದೆ, ಸಿಟಿನೂ ಚೆನ್ನಾಗಿದೆ. ಎರಡೂ ಉತ್ತಮ ಪ್ರತಿಕ್ರಿಯೆ ಇದೆ. ಈಗ ಉಮೇಶ್ ಮೇಟಿ ಅವ್ರಿಗೆ ಯಾಕೆ ಮತವನ್ನು ಕೊಡಬೇಕು ಜನ ಅಂತ? ಸರ್ಕಾರದ ಕಾರ್ಯಕ್ರಮ, ನಮ್ಮ ತಂದೆ ತಂದಿರಂಥ ಫಂಡ್ಗಳು ಎಲ್ಲ ಗೌರ್ಮೆಂಟ್ ಕಾಲೇಜು ಜಾಸ್ತಿ ಇದೆ. ಹೀಗಾಗಿ ಅವ್ನು ಮುಂದುವರಿಸುವ ಸಂಬಂಧ ಜನ ನನಗೆ ಓಟ್ ಹಾಕ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಅಹಿಂದ ವರ್ಸಸ್ ಹಿಂದುತ್ವ ಅನ್ನೋ ನಿಟ್ಟಿನಲ್ಲಿ ಪ್ರಚಾರ ಆಯಿತು ಸರ್. ವಿರೋಧಿಯವರು ಕೂಡ ಸಾಕಷ್ಟು ಭರ್ಜರಿಯಾಗಿ ಪ್ರಚಾರ ಮಾಡಿದ್ರು, ತಾವು ಕೂಡ ಪ್ರಚಾರ ಮಾಡಿದ್ರಿ. ಈ ಯಾವ ರೀತಿ ಇರುವಂಥದ್ದು? ನಾನು ಹಿಂದೂ ಅಲ್ವಾ, ಹಿಂದುತ್ವ, ನಾನು ಹಿಂದೂನೇ. ಉಮೇಶ್ ಅಂದ್ರೆ ಏನು, ಹಿಂದೂನಲ್ವಾ? ಹಿಂದುತ್ವ ಏನಿಲ್ಲ, ನಾನು ಹಿಂದೂನೇ. ಎಲ್ಲ ಸರ್ವ ಜನಾಂಗ ಒಂದ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗೆಲ್ಲುವಂಥ ವಿಶ್ವಾಸ ಐತಿ ಸರ್? 100% ಗೆಲ್ತೀವಿ ನಾವೇ. ಇದಿಷ್ಟು ಉಮೇಶ್ ಮೇಟಿ ಅವರು ಹೇಳ್ತಿರುವಂಥದ್ದು. ಗೆಲ್ಲುವಂಥ ವಿಶ್ವಾಸ ಇದೆ, ಕ್ಷೇತ್ರದಲ್ಲಿ ಕೂಡ ಒಳ್ಳೆಯವಾದಂಥ ವಾತಾವರಣ ನಿರ್ಮಾಣ ಆಗಿರುವಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂತೇಶ್ ಜೊತೆ ಮೈಲಾರಿಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.